ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಟು ರತ್ನ ಲಾಗ್ಸ್ ಗಾಯ್ಸ್. ನೋಡಿ ಗೈಸ್, ನಮ್ಮ ಜೆಸಿಗ ಏನು ತಿಂತದ ಗೊತ್ತಾ ಗೈಸ್? ಇವತ್ತು ಕೇಕ್ ತಿಂತಾ ಇದ್ದಾಳೆ ನೋಡಿ ಗೈಸ್. ನೋಡಿ, ಹಾಯ್ ಮಾಡ್ರಿ ನೋಡಿ ಗೈಸ್. ಮತ್ತು ಹ್ಯಾಪಿ ನ್ಯೂ ಇಯರ್ ಎಲ್ಲ ಹೆಂಗಾಯ್ತು ನೋಡಿ ಗೈಸ್. ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ತುಂಬ ದಿನ ಆದಮೇಲೆ. ಆಗಿಲ್ಲ ಗೈಸ್. ಇಸ್ಕಾ 200 ರೂಪಾಯಿ ನೋಡಿ ಗೈಸ್. ಇಷ್ಟಕ್ಕೆ 191 ಆಗಿದೆ. ಬಿಲ್ ಬಿ ದಿಖಾ ರಹಾ ಹೈ. 191 ರೂಪಾಯಿ ಆಗಿದೆ ಗೈಸ್. ಏನು ಗೈಸ್, ಒಂದು ಟೈಮ್ಗೆ ತರಕಾರಿ 191 ರೂಪಾಯಿ ಆಗಿದೆ. ಹೆಂಗೆ ತಿನ್ನೋದು, ಹೆಂಗೆ ಬದುಕೋದು ಗೈಸ್? ತುಂಬ ಕಷ್ಟ ಮುಂದಕ್ಕೆ ಇನ್ನ ಜೀವನ. ಮತ್ತೆ ಗೈಸ್, ಯಾರ್ಯಾರು ಎಲ್ಲೆಲ್ಲಿ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಿದಿರೋ ಹೊಸ ವರ್ಷ, ಆಮೇಲೆ ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು, ಹ್ಯಾಪಿ ನ್ಯೂ ಇಯರ್. ಆಮೇಲೆ ಯಾರ್ಯಾರು ಅಂದ್ಕೊಂಡಿದ್ರ ಎಲ್ಲ ನೆರವೇರಲಿ ಗೈಸ್. ಒಳ್ಳೇದು ಮಾತ್ರ. ಪ್ರತಿಯೊಬ್ಬರನ್ನೂ ದೇವರು ಆಶೀರ್ವಾದ ಮಾಡಲಿ. ಹೊರಡಬೇಕು ಗೈಸ್ ಮನೆಗೆ. ಹೋದ್ಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಮತ್ತೆ ಜೆಸಿಕಾ, ನೀನೇನು ಹೇಳ್ತೀಯಾ? ಏನಾದರೂ ಹೇಳು ಗೈಸ್ಗೆ. ನಿನ್ನ ಲಿಪ್ಸ್ಟಿಕ್ ಬರ್ತಾ ಇದೆ ನೋಡಿ ಗೈಸ್. ಫ್ರಂಟ್ ಕ್ಯಾಮ್ರಿಂದ ಮಾಡ್ತಿರೋದಲ್ಲ, ಜೆಸಿಕಾಗೆ ಲಿಪ್ಸ್ಟಿಕ್ ಬರ್ತಾ ಇದೆ. ಓಕೆ ಗೈಸ್, ಮತ್ತೆ ಈಗ ಹೊರಡ್ತೀವಿ. ಹೋದ್ಮೇಲೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀವಿ ಗೈಸ್. ಈಗ ಹೊರಡ್ತಾ ಇದ್ದೀವಿ ಗೈಸ್. ಗಾಡಿ ಓಡಿಸ್ಬೇಕು, ಅದಕ್ಕೆ ನೋಡಿ ಗೈಸ್ ಫುಲ್ ಪ್ಯಾಕ್ ಮಾಡಿಕೊಂಡು ಮುಖ ಎಲ್ಲ, ಇಲ್ಲಾಂದರೆ ತಣ್ಣಗೆ ಬರುತ್ತೆ ಗಾಳಿ, ಫುಲ್ ಕೋಲ್ಡ್ ಆಗುತ್ತೆ ಗೈಸ್. ನೋಡಿ ಗೈಸ್, ನಮ್ಮ ಹಸ್ಬೆಂಡ್ ಹೋಗ್ತಾ ಇದ್ದಾರೆ, ಈಗ ನಾನು ಹೊರಡ್ತೀನಿ. ಓಕೆನಾ ಗೈಸ್, ಮನೆಗೆ ಹೋದ್ಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಓಕೆ ಗೈಸ್, ಈಗ ಮನೆಗೆ ಬಂದ್ವಿ. ಎಲ್ಲರೂ ಬಿಗ್ ಬಾಸ್ ನೋಡ್ತಾ ಇದ್ವಿ ನೋಡಿ ಗಾಯ್ಸ್. ನೋಡಿ ಬಿಗ್ ಬಾಸ್ ಯಾರ್ಯಾರು ನೋಡ್ತೀರಾ ಕಮೆಂಟ್ ಮಾಡಿ ಗಾಯ್ಸ್. ನನಗಂತೂ ಸುದೀಪ್ ಸರ್ ಬರ್ತಾರಲ್ಲ, ಅದಕ್ಕೆ ತುಂಬ ಇಷ್ಟ ಇವತ್ತು. ಅದಕ್ಕೆ ಎಷ್ಟು ಫಾಸ್ಟಾಗಿ ಓಡಿಸ್ಕೊಂಡ್ಬಂದಿದ್ದೀನಿ ಅಂದರೆ ಗಾಡಿ ಅಂಗಡಿಯಿಂದ ಬೇಗ ಬಂದ್ವಿ. ಓಕೆ ಗೈಸ್, ಊಟ ಮಾಡಿ ಆಮೇಲೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀವಿ. ನೋಡಿ ಗೈಸ್, ರಾತ್ರಿ ಎಂಡ್ ಮಾಡೋಕ್ಕಾಗಿಲ್ಲ ವಿಡಿಯೋ, ಯಾಕಂದರೆ ಫುಲ್ ಸುಸ್ತಾಗಿತ್ತು. ಅದಕ್ಕೋಸ್ಕರ ಮಕ್ಕಳು ಬಂದಿದ್ರು, ಇವರೆಲ್ಲ ಊರಿಗೆ ಹೋಗಿದ್ರು ಗೈಸ್. ಇವಾಗ ಒಂದು 2 ದಿನ ಆಯಿತು ಬಂದು, ಅದಕ್ಕೆ ಮತ್ತೆ ಮಾಡೋಣ ಅಂದರು. ಅದಕ್ಕೋಸ್ಕರ ಚಾಲೆಂಜ್ ಏನೂ ಇಲ್ಲ, ಸುಮ್ಮನೆ ಎಲ್ಲರೂ ಒಟ್ಟಿಗೆ ಊಟ ಮಾಡ್ತಾಯಿದ್ದೀವಿ ನೋಡಿ ಗೈಸ್. ಸರಿ ಮಕ್ಕಳೇ, ಊಟ ಮಾಡಿ. ಏನು ಚಾಲೆಂಜ್ ಏನಿಲ್ಲ ಗೈಸ್, ಸುಮ್ಮನೆ ವಿಡಿಯೋ ಮಾಡ್ತಾಯಿದ್ದೀನಿ ಆ ಮಕ್ಕಳಿಗೆ ಖುಷಿಗೋಸ್ಕರ ಅಷ್ಟೇ. ನೋಡಿ ಗೈಸ್, ಇವರು ಊಟ ಮಾಡ್ತಾಯಿದ್ದಾರೆ. ಪನ್ನೀರ್ ಕುರ್ಮಾ ಮಾಡಿದ್ದೀನಿ ನೋಡಿ ಗೈಸ್, ಮನೇಲೇ ಮಾಡ್ಕೊಂಬಂದಿರೋದು. ಜೋಸ್ನಾಗ ಹಾಕ್ಕೊಟ್ಟಿಲ್ಲ ಗೈಸ್, ಅವಳಿಗೆ ಪನಿಷ್ಮೆಂಟ್. ಸರಿಯಾಗಿ ತಿನ್ನಲ್ಲ, ಅದಕ್ಕೆ ಊಟ ತೊಗೊಂಡ್ಬಾದು ಹೊರಗಡೆ ಊಟ. ಓಕೆ ಗೈಸ್, ಊಟ ಎಲ್ಲ ಆದಮೇಲೆ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡಿ. ಇವತ್ತು ಅದೇ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಅದನ್ನೇ ಏನು ಮಾಡೋಣ ಸಾಯಂಕಾಲವರೆಗೂ. ಓಕೆನಾ ಗೈಸ್? ಹೆಂಗಾಗಿದೆ ಊಟ? ಪನ್ನೀರ್ ಕುರ್ಮಾ. ರಾಜು ನೀನೇ ಹೇಳ. ಚೆನ್ನಾಗಿದ್ಯಾ? ಸರಿ ತಿನ್ರಿ. ಮಹೇಶ್ ನೋಡಿ ಗೈಸ್, ಎಷ್ಟು ಕರ್ರಗಾಗಿ ಬಂದವನೇ ಅವ್ರು ಊರಿಗೆ ಹೋಗ್ಬಿಟ್ಟು. ನೋಡಿ ಇವನು ಅಷ್ಟೇ ನೋಡಿ ಗೈಸ್. ಮಹೇಶ್ ಅವ್ರ ಅಣ್ಣ ಗೈಸ್, ಇವನು ಭೀಮಾ. ಅವನು ವೈಟ್ ಇದ್ದಾನೆ ಅವ್ರ ಅಮ್ಮ ಥರ. ಇವಳು ಅಷ್ಟೇ ನೋಡಿ ಅವ್ರ ಅಮ್ಮನ ಥರ. ಇವ್ರು 3 ಜನ. ಮಹೇಶ್ ಅವ್ರ ತಂಗಿ ಇವಳು, ಇವರು ಅಣ್ಣ. ಇವನು ಫಸ್ಟು, ಸೆಕೆಂಡು, ಥರ್ಡು, ಇವಳೆ ಲಾಸ್ಟ್. ಗೈಸ್ ನೋಡಿ ಗೈಸ್, ನನಗೆ ಒಂದು ವಿಡಿಯೋ ಮಾಡೋಕ್ಕೆ 3 ದಿನ ಬೇಕಾಗ್ತಿದೆ. 3 ದಿನದ್ದು ಸೇರಿಸಿ ಮತ್ತು ಕಮ್ಮಿ ಟೈಮಲ್ಲಿ ಮಾಡಿದ್ದೀನಿ. ಏನೇನೂ ಆಗಲಿಲ್ಲ ವಿಡಿಯೋ ಎಂಡ್ ಮಾಡೋಕ್ಕೆ, ತುಂಬ ಬ್ಯುಸಿ ಇರ್ತಾಯಿದ್ದೀನಿ ಗೈಸ್. ಅದೇ ನನಗೆ ಒಂದಾಗಿದ್ದ ತಕ್ಷಣ ಒಂದು ಕೆಲಸ, ಮಕ್ಕಳು ಬರ್ತಾರೆ, ಮತ್ತು ಅಂಗಡಿ ನೋಡ್ಕೋಬೇಕು,
ಅಡುಗೆ ಮಾಡಬೇಕು, ಪಾತ್ರೆ ಬಟ್ಟೆ ಅದು ಇದು ಇರ್ತಾವಲ್ಲ ಗೈಸ್ ಒಂದೊಂದೇ. ಆಮೇಲೆ ಕಸ್ಟಮರ್ ಬರ್ತಾರೆ, ಅವ್ರಿಗೂ ನೋಡಬೇಕು. ಅದಕ್ಕೋಸ್ಕರ ವೀಡಿಯೋ ಎಲ್ಲ ಎಂಡಿಂಗೇ ಮಾಡೋಕ್ಕಾಗಿಲ್ಲ. ಇವತ್ತು ಎಂಡಿಂಗ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಆಮೇಲೆ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರ ಬಟ್ ಲೈಕ್ ಯಾರು ಮಾಡ್ತಾಯಿಲ್ಲ, ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ. ದಯವಿಟ್ಟು ನಾನು ಪದೇ ಪದೇ ಯಾಕೆ ಹೇಳ್ತಿದ್ದೀನಿ ಅಂದರೆ ಆಗ್ತಾಯಿಲ್ಲ ನೀವು, ಅದಕ್ಕೆ ಹೇಳ್ತಾ ಇದ್ದೀನಿ ಗೈಸ್. ಅದಕ್ಕೋಸ್ಕರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಲೈಕ್ ಮಾಡಿ, ಆಮೇಲೆ ಅದೇ ಲೈಕು ಸಬ್ಸ್ಕ್ರೈಬು ನಮಗೆ ಸಪೋರ್ಟ್ ಮಾಡಿ, ನಮ್ಮಂಥವ್ರಿಗೂ ಸಪೋರ್ಟ್ ಮಾಡಿ ಗಾಯ್ಸ್. ಆವಾಗ ನನಗೂ ಒಂದು ಜೋಶ್ ಬರುತ್ತೆ. ಇಲ್ಲಾಂದರೆ ಏನಾಗ್ತೀನಿ ಅಂದರೆ ಬರೀ 5-6 ಲೈಕ್ಸ್ ಬರ್ತಾಯಿದೆ, ಖುಷಿ ಇದೆ ಅದರಲ್ಲೂ. ಆದರೂ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಬೇರೆ ಬೇರೆ ವಿಡಿಯೋ ಮಾಡೋಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಸಬ್ಸ್ಕ್ರೈಬು ಅಷ್ಟೇ ಜಾಸ್ತಿ ಆಗಿಲ್ಲ. ಅದಕ್ಕೋಸ್ಕರ ದಯವಿಟ್ಟು ಗಾಯ್ಸ್ ಸಬ್ಸ್ಕ್ರೈಬ್ ಆಗಿ ಬೇಗ ಬೇಗ. ಯಾರು ವಿಡಿಯೋ ಲೈಕ್ ಮಾಡ್ತಿಲ್ಲ ಲೈಕ್ ಮಾಡಿ. ಆಮೇಲೆ ಆದಷ್ಟು ಜಲ್ದಿ ನಮ್ಮ ಅಂಥವ್ರನ್ನ ಬೆಳೆಸಿ ಗೈಸ್. ಅದರಿಂದ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ನಾನು ಕಲಿಬೋದಲ್ಲ. ನಾನು ಒಂದೊಂದೇ ಕಲಿತು ಏನಾದರೂ ಒಂದು ಒಳ್ಳೆಯದನ್ನು ಮಾಡ್ಬೋದು. ಆಮೇಲೆ ಇನ್ನು ಸ್ವಲ್ಪ ದಿನ ಗೈಸ್ ಇಲ್ಲಿ ಅಂಗಡಿ ತೆಗಿತಿದ್ದೀವಿ ನಾವು. ಅದಾದಮೇಲೆ ಬೇರೆ ಕಡೆ ಹಾಕೋಣ ಅಂತಿದ್ದೀವಿ ಶಾಪು. ಅದಕ್ಕೋಸ್ಕರ ನಾನು ಇಲ್ಲಿ ಶಾಪ್ ಯಾವುದು ಏನು ನಿಮಗೆ ತೋರಿಸಿಲ್ಲ. ಅಷ್ಟೇನು ಚೆನ್ನಾಗಿಲ್ಲ ಗೈಸ್, ಚಿಕ್ಕದಲ್ವಾ ಅಂಥೇಳಿ ತೋರಿಸಿಲ್ಲ. ಈಗ ಅಲ್ಲಿ ಮನೆ ಹತ್ರ ಇರೋದು ಗೋಡೌನ್ ಥರ ಇದೆ, ತೋರಿಸಿದ್ನಲ್ಲ ಲಾಸ್ಟ್ ಟೈಮ್ ನಿಮಗೆ. ಅದಕ್ಕೋಸ್ಕರ ಈಗ ಹೊಸ ಅಂಗಡಿ ಮಾಡಿದ್ರೆ, ಹೊಸ ವರ್ಷಕ್ಕೆ ಹೊಸ ಅಂಗಡಿ ಏನಾದರೂ ಮಾಡಿದ್ರೆ ಅಂದರೆ ಮೈನ್ ರೋಡಲ್ಲಿ, ನಮ್ಮದು ಅಲ್ಲಿ ಒಳಗಿದೆ, ಅಷ್ಟೊಂದೇನು ಗೊತ್ತಾಗಲ್ಲ ಯಾರಿಗೂ. ಏನೋ ಒಂದು ಮಾಡಬೇಕಲ್ಲ ಗೈಸ್, ಇಲ್ಲಾಂದರೆ ಬದುಕೋಕ್ಕಾಗಲ್ಲ. ಬಾಡಿಗೆಗಳು ಕಟ್ಕೊಂಡು, ಲೋನ್ಗಳಿದ್ರೆ ಲೋನ್ ಕಟ್ಕೊಂಡು ಎಲ್ಲ ಮಾಡಬೇಕು ಗೈಸ್. ಅದಕ್ಕೋಸ್ಕರ ಏನೊಂದು ಮಾಡಬೇಕು, ನೋಡೋಣ ಯಾವ ರೀತಿ ನಡೆಸ್ತಾರೋ ಆ ರೀತಿ ಹೋಗೋಣ. ಅದಕ್ಕೆ ಬಿಸ್ನೆಸ್ಸಿಗೆ ಒಂದು ಹೆಲ್ಪ್ ಆಗಲಿ ಅಂತ ಹೇಳಿ ನಿಮಗೆ ಆ ವಿಷಯನ ಶೇರ್ ಮಾಡ್ತಾಯಿದ್ದೀನಿ. ನೀವು ಲೈಕು ಸಬ್ಸ್ಕ್ರೈಬು ಆಮೇಲೆ ಸಪೋರ್ಟ್, ನಿಮ್ಮ ಸಪೋರ್ಟ್ ಮೇನ್ ಇಂಪಾರ್ಟೆಂಟ್ ನನಗೆ. ಅದಕ್ಕೋಸ್ಕರ ಗೈಸ್ ಸಪೋರ್ಟ್ ಮಾಡಿ, ಓಕೆನಾ ಗೈಸ್? ಏನು ಮಾಡ್ತಾಯಿದ್ದೀನಿ ಗಾಯ್ಸ್? ಓಕೆ ಗೈಸ್, ಬಾಯ್.